ಹಾಯ್ ನಾನು ಸುಧೀರ್ ಫ್ರಮ್ ಟೆಕ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ OnePlus Nord CE 2 Lite 5G ಸ್ಮಾರ್ಟ್ಫೋನ್ ಇರುವಂಥದ್ದು. ಇಷ್ಟು ದೊಡ್ಡ ನೇಮು. ಈ ಒಂದು ಸ್ಮಾರ್ಟ್ಫೋನ್ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಇದು OnePlus ಅವರು ನಮ್ಮ ಭಾರತದಲ್ಲಿ ಲಾಂಚ್ ಮಾಡ್ತಿರುವಂಥ ಮೋಸ್ಟ್ ಅಫೋರ್ಡಬಲ್, ತುಂಬ ಕಡಿಮೆ ಬೆಲೆಯ OnePlus ಫೋನ್ ಆಗಿರುವಂಥದ್ದು. ಇದು ಅಂಡರ್ 20K, 20,000 ರೂಪಾಯಿ ಒಳಗಡೆ ಲಾಂಚ್ ಆಗುತ್ತೆ. 18ರಿಂದ 20,000ಕ್ಕೆ ಲಾಂಚ್ ಆಗ್ಬೋದು ಅಂತ ಅನಿಸುತ್ತೆ ನನಗೆ. ಸೊ ಕಾದು ನೋಡಿ ಎಷ್ಟು ಲಾಂಚ್ ಆಗುತ್ತೆ ಅಂತ. ನಾನಿವತ್ತು ಈ ಒಂದು ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಒಂದು ಪ್ರೈಸ್ ರೇಂಜಿಗೆ ಒಂದು ಫೋನ್ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಮೊದಲದಾಗಿ ಈ ಒಂದು ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡಿ. ಗಮನಿಸ್ತಾ ಇದ್ರೆ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರ ಒಳಗಡೆ ನಿಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ನು ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತು ರೆಡ್ ಕೇಬಲ್, ಮೆಂಬರ್ಶಿಪ್ ಒಂದು ಕಾರ್ಡ್ ಏನೇನೋ ಇದೆ. ಜೊತೆಗೆ ನಿಮಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೂಡ ಇರುವಂಥದ್ದು, ಒಂದು ಒಳ್ಳೆಯ ಕ್ವಾಲಿಟಿಯ TPU ಕವರ್ ಇದಾಗಿರುವಂಥದ್ದು. ಇದನ್ನು ಬಿಟ್ಟರೆ ಇದರ ಕೆಳಗಡೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನಿಮಗೆ ನೋಡೋಕೆ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಈ ಒಂದು ಕಲರ್ ಅಂತೂ ಇಂಪ್ರೆಸಿವ್ ಆಗಿದೆ, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಈ ಒಂದು ಬಾಕ್ಸಲ್ಲಿ ನಿಮಗೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ ಒಂದು ಪ್ರೈಸ್ ರೇಂಜಿಗೆ. ಮತ್ತು USB Type-C ಡಾಟಾ ಕೇಬಲ್ ಕೂಡ ಇದೆ, ಕೆಂಪು ಬಣ್ಣದ OnePlus ಕ್ಲಾಸಿಕ್ ಕೇಬಲ್ಲು, Type-A ಇಂದ Type-C. ಒಂದು ರೀತಿ ನಾರ್ಮಲ್ OnePlus ಕೇಬಲ್ ಥರ ಇಲ್ಲ, ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಕ್ವಾಲಿಟಿ ಓಕೆ ಅಂತೀನಿ. ಅದನ್ನು ಬಿಟ್ಟರೆ ಬೇರೆನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಏನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಒಂದು ಡೀಸೆಂಟ್ ಬಿಲ್ಡ್ ಅಂತ ಅನ್ನಿಸ್ತಾ ಇರುವಂಥದ್ದು. ಈ ಒಂದು ಸ್ಮಾರ್ಟ್ಫೋನ್ ಸುಮಾರು 195 ಗ್ರಾಮ್ ವೆಯ್ಟ್ ಇದೆ ಮತ್ತು ಅಷ್ಟೊಂದೇನು ತಿನ್ನಿಲ್ಲ. 8.5 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಗ್ಲಾಸು ಓಕೆ ಅಂತೀನಿ. ಫ್ರಂಟಲ್ಲಿ ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ, ಒಂದು ಒಳ್ಳೆ ವಿಷಯ. ಸಪ್ರೇಟಾಗಿ ಸ್ಕ್ರೀನ್ ಗಾರ್ಡ್ ಹಾಕೋ ಅವಶ್ಯಕತೆ ಇಲ್ಲ. ಫ್ರಂಟಲ್ಲಿ ನಿಮಗೆ ಒಂದು ದೊಡ್ಡ ಪಂಚೋಲಿರುವಂಥದ್ದು, ಇನ್ನೂ ಸಣ್ಣದು ಕೊಟ್ಟರೆ ಚೆನ್ನಾಗಿರ್ತಿತ್ತು. ಬೆಸಲ್, ಬಾಟಮ್ ಬೆಸಲ್ ಸ್ವಲ್ಪ ದೊಡ್ಡದಾಗಿದೆ ಅನ್ನಿಸ್ತು. ಅದು ಬಿಟ್ಟರೆ ಉಳಿದಿದ್ದೆಲ್ಲ ಓಕೆ ಅನ್ನಿಸ್ತು. ಫ್ರಂಟಿನ ಒಂದು ನಾರ್ಮಲ್ ಲುಕಿಂಗ್ ಫೋನ್ ಅಂತ ಹೇಳ್ಬೋದು. ಹಿಂದಕ್ಕೆ ಬಂತು ಅಂತಂದರೆ ಡ್ಯುಯಲ್ ಟೋನ್ ಫಿನಿಷನ್ನು ಹೊಂದಿರುವಂಥ ಪ್ಲಾಸ್ಟಿಕ್ ಬ್ಯಾಕ್ ಇದಾಗಿರುವಂಥದ್ದು. ಕ್ಯಾಮ್ರಾಯಿಂದ ಕೆಳಗಡೆ ಒಂದು ಫಿನಿಶ್ ಇದ್ದರೆ ಅದರಿಂದ ಮೇಲ್ಗಡೆ ಇನ್ನೊಂಥರ ಲುಕ್ ನಿಮಗೆ ಸಿಗ್ತಾ ಇರುವಂಥದ್ದು. ಒಂಥರ ಮ್ಯಾಟ್ ಫಿನಿಶ್ ಹೊಂದಿರುವಂಥ ಬ್ಯಾಕು. ಸೊ ಅದರಿಂದ ಸ್ಮಡ್ಜಸ್ ಕಾಣೋದಿಲ್ಲ, ಒಂದು ಖುಷಿ ವಿಷಯ. ಆದರೆ ಪ್ಲಾಸ್ಟಿಕ್ ಆಗಿರೋದ್ರಿಂದ ಸ್ಕ್ರ್ಯಾಚ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಹಿಂದ್ಗಡೆಯಿಂದ ಒಂದು ಲೆವೆಲಿಗೆ ಪ್ರೀಮಿಯಮ್ ಆಗಿ ಕಾಣುತ್ತೆ. ಈ ಕಲರ್ ನಂಗೆ ತುಂಬ ಇಂಪ್ರೆಸ್ ಮಾಡ್ತು. OnePlus ಯೂಶಲಿ ಆಲ್ಮೋಸ್ಟ್ ಒಂದು ಮಾಡೆಲ್ ಆದರೂ ಈ ಕಲರಲ್ಲಿ ಲಾಂಚ್ ಮಾಡ್ತಾರೆ. ಅದನ್ನು ಬಿಟ್ಟರೆ ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ಪ್ರಿಂಟ್ ಸೆನ್ಸರ್ ಇಲ್ಲ. ಸೊ ನಮ್ಗೆ ಗೊತ್ತಾಗ್ತಿರುವಂಥದ್ದು ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ಪ್ರಿಂಟ್ ಸೆನ್ಸರ್ ಇದೆ ಅಂತ. ಈ ಒಂದು ಫೋನ್ನ ಫ್ರೇಮ್ ಬಂದುಬಿಟ್ಟು ಪ್ಲಾಸ್ಟಿಕ್ ಫ್ರೇಮು. ಈ ಒಂದು ಫೋನ್ USB Type-C ಪೋರ್ಟ್ ಇದೆ ಮತ್ತು 3.5 ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಮತ್ತು ಯಾವುದೇ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇಲ್ಲ. ಹೈಬ್ರಿಡ್ ಸಿಮ್ ಸ್ಲಾಟು, 2 ಸಿಮ್ ಅಥವಾ ಒಂದು ಸಿಮ್ ಒಂದು SD ಕಾರ್ಡ್ ಹಾಕೊಬೋದು. ಒಂದು ಓಕೆ ವಿಷಯ, ಒಳ್ಳೆ ವಿಷಯ ಅನ್ನೋಲ್ಲ. ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ತುಂಬ ಚೆನ್ನಾಗಿರ್ತಾ ಇತ್ತು. ಓವರಾಲ್ ಈ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಒಂದು ಬೆಲೆಗೆ ಇನ್ ಕೇಸ್ ಒಂದು 18ರಿಂದ 20,000 ಅಂತಂದರೆ ಓಕೆ ಅಂತ ಹೇಳ್ಬೋದು. ಈ ಪ್ರೈಸ್ ರೇಂಜಲ್ಲಿ ಮೋಸ್ಟ್ ಆಫ್ ಫೋನ್, ಕೆಲವೊಂದು ಫೋನ್ಗಳಿದ್ದಾವೆ, ಮೋಸ್ಟ್ ಆಫ್ ದ ಫೋನ್ಗಳು ಪ್ಲಾಸ್ಟಿಕ್ ಬ್ಯಾಕ್ನೇ ಕೊಡ್ತಾರೆ, ಪ್ಲಾಸ್ಟಿಕ್ ಫ್ರೇಮೇ ಇರುತ್ತೆ. ಮೆಟಾಲಿಕ್ ಫ್ರೇಮ್ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ಈ ಒಂದು ಬೆಲೆಗೆ ಈ ಒಂದು ಡಿಸೈನ್ ಓಕೆ ಅಂತೀನಿ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ 6.6 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಬೇಜಾರಾಗುವಂಥ ವಿಷಯ, AMOLED ಡಿಸ್ಪ್ಲೇ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ಈ ಒಂದು ಡಿಸ್ಪ್ಲೇ ಏನಿದೆ 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ ಕ್ಲಾರಿಟಿ ಚೆನ್ನಾಗಿಲ್ಲ ಅಂತ ಅಂತಿಲ್ಲ. ಬಟ್ AMOLED ಕೊಟ್ಟಿದ್ರೆ, OnePlus ಬ್ರ್ಯಾಂಡ್ ಆಗಿರೋದ್ರಿಂದ ನಾವೆಲ್ಲರೂ ಕೂಡ AMOLED ಡಿಸ್ಪ್ಲೇ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಇವರು ಕೊಟ್ಟಿಲ್ಲ, ಬೇಜಾರಾಯ್ತು ನನಗೆ. ಬಟ್ ಡಿಸ್ಪ್ಲೇ ಬ್ರೈಟ್ ಆಗಿದೆ, ಚೆನ್ನಾಗಿದೆ, ಕ್ಲಾರಿಟಿ ಎಲ್ಲ, ವ್ಯೂಯಿಂಗ್ ಆ್ಯಂಗಲ್ ಎಲ್ಲ ಚೆನ್ನಾಗಿರುವಂಥದ್ದು. ಬಟ್ AMOLED ಸ್ವಲ್ಪ ಬೇಜಾರು ಮಾಡ್ತು ನಂಗೆ ಅಷ್ಟೇ. ಇನ್ನು ಈ ಒಂದು ಫೋನ್ನ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಸದ್ಯಕ್ಕೆ ಒಂದು ಫೋನ್ ನಂಗೆ ಅನಿಸ್ತಾ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ಬೋದು. 8GB ರ್ಯಾಮ್ ಮತ್ತು 128GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮ್ ಮತ್ತು ಸ್ಟೋರೇಜ್ ಬಂದ್ಬಿಟ್ಟು UFS 2.2 ಸ್ಟೋರೇಜು. ಈ ಒಂದು ಬೆಲೆಗೆ ಈ ಒಂದು ರ್ಯಾಮ್ ಮತ್ತು ಸ್ಟೋರೇಜು ಓಕೆ ಅಂತೀನಿ, ಆಯಿತಾ. ಬಟ್ ಕೆಲವೊಂದು ಫೋನ್ಗಳು ಬರ್ತವೆ ಇದಕ್ಕಿಂತ ಮೋಸ್ಟ್ಲಿ ಒಂದು 2,000 ಬಡ್ಜೆಟ್ ಜಾಸ್ತಿ ಮಾಡಿಕೊಂಡ್ರೆ UFS 3.1 ಸಿಗುತ್ತೆ, DDR5X ರ್ಯಾಮ್ ಕೂಡ ಸಿಗುತ್ತೆ ನಿಮಗೆ. ಬಟ್ ಈ ಒಂದು ಬೆಲೆಗೆ ಇದು ಓಕೆ ಅಂತೀನಿ, ಆಯಿತಾ, ಪರವಾಗಿಲ್ಲ. 99% ಫೋನ್ಗಳೆಲ್ಲ ಇದನ್ನೇ ಕೊಡೋದು ನಂಗೆ ಅನ್ನಿಸ್ದಂಗೆ.
ಸೊ ಅವ್ರು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಕೊಟ್ಟಿಲ್ಲ. ನೋಡೋಣ ಬೇರೆ ಸ್ಪೆಸಿಫಿಕೇಷನ್ ಹೆಂಗಿದೆ ಅಂತ. ಇನ್ನು ಈ ಒಂದು ಫೋನ್ನ ಪ್ರೋಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಸ್ನ್ಯಾಪ್ಡ್ರ್ಯಾಗನ್ ಪ್ರೋಸರು, ಸ್ನ್ಯಾಪ್ಡ್ರ್ಯಾಗನ್ 695 5G ಪ್ರೋಸರ್ ಆಯಿತಾ. ಇದು ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಮಿಡ್ ಎಂಡ್ ಪ್ರೋಸರ್ ಅಂತ ಅನ್ಬೋದು. ಇದು AnTuTu ಬೆಂಚ್ಮಾರ್ಕ್ ಸುಮಾರು 4 ಲಕ್ಷ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು, ಒಂದು ಲೆವೆಲಿಗೆ ಪವರ್ಫುಲ್ ಅಂತಲೇ ಹೇಳ್ಬೋದು ಆಯಿತಾ. ಸೊ ಇದರಲ್ಲಿ ನೀವು ಆಲ್ಮೋಸ್ಟ್ ಎಲ್ಲ ಟಾಸ್ಕನ್ನ ಸ್ಮೂತಾಗಿ ಮಾಡ್ಕೊಬೋದು. ಗೇಮ್ಸನ್ನು ಒಂದು ಲೆವೆಲಿಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೋಬೋದು. ನಾನು BGMI ಆಡ್ದಂಗೆ ಇದರಲ್ಲಿ ಎಕ್ಸ್ಟ್ರೀಮ್ ಆಪ್ಷನ್ ಇಲ್ಲ, ಅಲ್ಟ್ರಾ ಆಪ್ಷನ್ ಇದೆ. ಸೊ ಅಲ್ಟ್ರಾದಲ್ಲಿ ಬೇಕಾದ್ರೆ ಆಡ್ಕೊಬೋದು. ಎಕ್ಸ್ಟ್ರೀಮ್ ಕೊಟ್ಟಿರಿ ಚೆನ್ನಾಗಿರುತ್ತೆ. ಕೆಪಬಿಲಿಟಿ ಏನೋ ಇದೆ ಈ ಒಂದು ಪ್ರೋಸರ್ಗೆ, ಬಟ್ ಕೊಟ್ಟಿಲ್ಲ. ನಾನು ಆಡ್ದಂಗೆ ಆ ಒಂದು ಮೀಡಿಯಮ್ ಸೆಟ್ಟಿಂಗಲ್ಲಿ ಒಂದು ಲೆವೆಲಿಗೆ ಸ್ಮೂತಾಗಿ ಪ್ಲೇ, ಎಲ್ಲೂ ಕೂಡ ಲ್ಯಾಗ್ ಅನಿಸಿಲ್ಲ ನನಗೆ, ಸ್ಮೂತಾಗಿ ಪ್ಲೇ ಆಗುತ್ತೆ. ಬಟ್ ಎಕ್ಸ್ಟ್ರೀಮ್ ಆಪ್ಷನ್ ಕೊಟ್ಟಿರಿ ನಂಗೆ ಅನ್ನಿಸ್ತಂಗೆ ಇನ್ನೂ ಸ್ಮೂತಾಗಿರ್ತಾ ಇತ್ತು ಗೇಮ್ ಪ್ಲೇ ಅಂತ ಅನ್ಸುತ್ತೆ ನನಗೆ. ಒಟ್ಟಿಗೆ ಆಲ್ಮೋಸ್ಟ್ ಯಾಕೆ ಬೇಕಾದರೂ ಒಂದು ಲೆವೆಲ್ಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು ಮಿಡ್ ಎಂಡ್ ಪ್ರೋಸರ್ ಆಗಿರೋದ್ರಿಂದ. ಸೊ ಈ ಒಂದು ಬೆಲೆಗೆ ಈ ಒಂದು ಪ್ರೋಸರ್ ಓಕೆ ಅಂತೀನಿ, ಇಂಪ್ರೆಸಿವ್ ಅಂತ ಅನ್ನೋದಿಲ್ಲ. ಇನ್ ಕೇಸ್ ಒಂದು 765 ಪ್ರೋಸರ್ ಕೊಟ್ಬಿಟ್ರೆ ಇನ್ನೂ ತುಂಬ ಚೆನ್ನಾಗಿರ್ತದೆ. ಸ್ನ್ಯಾಪ್ಡ್ರ್ಯಾಗನ್ ಎಂದು ಇನ್ನೂ ಚೆನ್ನಾಗಿರ್ತದೆ, ಇನ್ನೂ ಹೆವಿ ಪವರ್ಫುಲ್. ಅದು AnTuTu ಬೆಂಚ್ಮಾರ್ಕ್ 5 ಲಕ್ಷದ ಮೇಲೆ ರೇಟಿಂಗ್ ಕೊಡುತ್ತೆ. ಅದು ಕೊಟ್ಟರೆ ಇನ್ನೂ ಬೆಂಕಿ ಇರ್ತಾ ಇತ್ತು. ನಿಮ್ಗೆ ಇದಕ್ಕಿಂತ ಒಂದು 3-4 ಸಾವಿರ ಬಡ್ಜೆಟ್ ಜಾಸ್ತಿ ಮಾಡಿಕೊಂಡ್ರೆ ಅದೇ ಪ್ರೋಸರ್ ಹೊಂದಿರುವಂಥ ಫೋನ್ಗಳು ಕೂಡ ಸಿಗ್ತವೆ. ಸೊ ಈ ಒಂದು ಬೆಲೆಗೆ ಇದಕ್ಕಿಂತ ಪವರ್ಫುಲ್ ಪ್ರೋಸರ್ ಅಂತೂ ಆರಾಮಾಗಿ ಸಿಗ್ತವೆ. ಸೊ ಓಕೆ ಅಂತೀನಿ ಆಯಿತಾ. ಸೊ 90% ಆಫ್ ದ ಫೋನ್ ಯಾವ್ದು ತೊಗೊಂಡ್ರು ಆಲ್ಮೋಸ್ಟ್ ಸಿಮಿಲರ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಬಟ್ ಕೆಲವೊಂದು ಫೋನ್ಗಳಿದ್ದಾವೆ ಆಯಿತಾ. ಸೊ ಅವ್ರೇನು ಮಾಡ್ತಾರೆ, ಪ್ರೋಸೆಸ್ ಚೆನ್ನಾಗಿ ಕೊಡ್ತಾರೆ, ಬೇರೆ ಸ್ಪೆಸಿಫಿಕೇಷನ್ ಸ್ವಲ್ಪ ಕಡಿಮೆ ಮಾಡಿರ್ತಾರೆ. ನಿಮ್ಗೆ ಪರ್ಫಾರ್ಮೆನ್ಸ್ ಬೇಕು ಅಂತಂದ್ರೆ ಬೇಕಾದ್ರೆ ಆ ಫೋನ್ಗಳಿಗೆ ನೀವು ಬೇಕಾದರೆ ಹೋಗ್ಬೋದು. ಇನ್ನು ಕ್ಯಾಮ್ರಾಗೆ ಬಂತು ಅಂತಂದರೆ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಇದರಲ್ಲಿ ಮೇನ್ ಸೆನ್ಸರ್ ಬಂದುಬಿಟ್ಟು 64 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್. ಇದು 1.7 ಅಪರ್ಚರು. ಸೊ ಇದು ತೆಗೆಯುವಂಥ ಫೋಟೋ ಓಕೆ ಪರವಾಗಿಲ್ಲ ಅಂತೀನಿ. ಇದರಲ್ಲಿ ಯಾವುದೇ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇಲ್ಲ ಆಯಿತಾ, ಸಿಂಗಲ್ ಮೇನ್ ಸೆನ್ಸಾರು. ಸೊ ಇದು ಡೇ ಲೈಟಲ್ಲಿ ಒಂದು ಸುಮಾರು ಒಳ್ಳೆ ಫೋಟೋ ತೆಗೆಯುತ್ತೆ ಆಯಿತಾ. ಲೋ ಲೈಟಲ್ಲಿ ಓಕೆ ಸ್ಯಾಂಪಲ್ ತೋರಿಸ್ತೀನಿ ನಿಮಗೆ, ಓಕೆ ಅನ್ನಿಸ್ತು ನನಗದು. ಒಟ್ಟಿಗೆ ಇನ್ನೂ ಇಂಪ್ರೂವ್ ಆಗ್ಬೋದೇನೋ, ಬಟ್ ಈ ಒಂದು ಬೆಲೆಗೆ ನಾನು ಓಕೆ ಅಂತೀನಿ, ಇಂಪ್ರೆಸಿವ್ ಅನ್ನಲ್ಲ ಓಕೆ ಅಂತೀನಿ. ಅದು ಬಿಟ್ಟರೆ ಇನ್ನೂ 2 ಸೆನ್ಸಾರ್ ಮಾಡೋಕ್ಕೆ ಕೆಲಸ ಎಲ್ಲ ಕೊಟ್ಟಿದ್ದಾರೆ. 2 ಮೆಗಾಪಿಕ್ಸೆಲ್ ಒಂದು ಮ್ಯಾಕ್ರೋ ಲೆನ್ಸು, 2 ಮೆಗಾಪಿಕ್ಸೆಲ್ ಡೆಪ್ ಸೆನ್ಸರು. ಅಷ್ಟೊಂದು ಮ್ಯಾಕ್ರೋ ಅನಿಸಿಲ್ಲ. ಡೆಪ್ ಸೆನ್ಸರ್ ಮೇನ್ ಸೆನ್ಸರ್ಗೆ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಸೊ ರೇರ್ ಕ್ಯಾಮ್ರಾ ಓಕೆ ಅಂತೀನಿ, ಇಂಪ್ರೆಸಿವ್ ಅನ್ನೋದಿಲ್ಲ. ಇನ್ನು ಈ ಒಂದು ಫೋನ್ ನೋಡ್ಬೋದು, ರೇರಲ್ಲಿ ಯಾವುದೇ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಕೊಟ್ಟಿಲ್ಲ. ಈ ಒಂದು ಬೆಲೆಗೆ ಕೊಟ್ಟರೆ ತುಂಬ ಚೆನ್ನಾಗಿರ್ತಿತ್ತು. ಆಲ್ಮೋಸ್ಟ್ ಎಲ್ಲ ಫೋನಲ್ಲಿ ನಿಮ್ಗೆ ಅಲ್ಟ್ರಾ ವೈಡ್ ಆ್ಯಂಗಲ್ ಸಿಗುತ್ತೆ, ಅವ್ರು ಕೊಟ್ಟಿಲ್ಲ. ಅದೊಂದು ಬೇಜಾರು ಮಾಡ್ತಾರೆ ಅಷ್ಟೇ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ ಈ ಒಂದು ಫೋನಲ್ಲಿ ನಿಮಗೆ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಈ ಒಂದು ಕ್ಯಾಮ್ರಾ ನನಗೆ ಒಂದು ಲೆವೆಲ್ಗೆ ಇಂಪ್ರೆಸ್ ಮಾಡುತ್ತೆ. ಒಂದು ಒಳ್ಳೆ ಈ ಒಂದು ಪ್ರೈಸ್ನೊಂದಿಗೆ ಒಂದು ಒಳ್ಳೆ ಫೋಟೋನ ತೆಗೆಯುತ್ತೆ ಅಂತ ಅನ್ನಿಸ್ತು. ಸೊ ಓಕೆ ಅಂತೀನಿ. ನಂಗೆ ಅನ್ನಿಸ್ದಂಗೆ ಇದಕ್ಕಿಂತ ಸ್ವಲ್ಪ ಬಡ್ಜೆಟ್ ನೀವು ಜಾಸ್ತಿ ಮಾಡಿಕೊಂಡು, ನಂಗೆ ಅನ್ನಿಸ್ತಂಗೆ ಒಂದು 2,000 ಬಡ್ಜೆಟ್ ಜಾಸ್ತಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೆ ಕ್ಯಾಮ್ರಾ, ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ಇನ್ನೂ ಒಳ್ಳೆ ಕ್ಯಾಮ್ರಾ ಸಿಗುತ್ತೆ ಅಂತ ಅನ್ನಿಸ್ತು ನನಗೆ. ಚೆನ್ನಾಗಿದೆ, ಬಟ್ ಇಂಪ್ರೆಸಿವ್ ಅನ್ನೋದಿಲ್ಲ ನಾನು. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತಂದರೆ ಈ ಒಂದು ಫೋನ್ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ಕೇವಲ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಇನ್ನೊಂದು ಬೇಜಾರಾಗುವಂಥ ವಿಷಯ, ಈ ಒಂದು ಬೆಲೆಗೆ ನಿಮ್ಗೆ ಆಲ್ಮೋಸ್ಟ್ ಕೆಲವೊಂದು ಫೋನ್ಗಳು ಅಟ್ಲೀಸ್ಟ್ ರೇರಲ್ಲಿ 4K ಸಪೋರ್ಟ್ ಆಗುವಂಥ ಕೊಡ್ತಾರೆ, ಕ್ಯಾಮ್ರಾ ಫೀಚರ್ ಕೊಡ್ತಾರೆ, ಬಟ್ ಇವ್ರು ಕೊಟ್ಟಿಲ್ಲ. ಒಟ್ಟೆ ಕ್ಯಾಮ್ರಾ ಚೆನ್ನಾಗಿದೆ, ಇಂಪ್ರೆಸಿವ್ ಅನ್ನಲ್ಲ, ಇನ್ನೂ ಇಂಪ್ರೂವ್ ಆಗ್ಬೋದು. ಇದಕ್ಕಿಂತ ಒಂದು ಸ್ವಲ್ಪ ಬಡ್ಜೆಟ್ಟು ಇದು ಇನ್ನೂ ಇದೇ ಬಡ್ಜೆಟಿಗೆ ಕೆಲವೊಂದು ಫೋನ್ಗಳು ಇನ್ನೂ ಒಳ್ಳೆ ಫೋಟೋ ತೆಗೆಯುವಂಥ ಫೋನ್ಗಳು ಕೂಡ ಸಿಗ್ತವೆ ನಿಮ್ಗೊಟ್ಟಿಗೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು ತುಂಬ ಫಾಸ್ಟ್ ಆಗಿದೆ. ಯೂಶಲಿ OnePlus ಎಲ್ಲ ತುಂಬ ಫಾಸ್ಟ್ ಆಗಿರುತ್ತೆ. ಮತ್ತು ಫೇಸ್ ಅನ್ಲಾಕ್ ಕೂಡ ಅಷ್ಟೇ ಕ್ರೇಜಿ ಫಾಸ್ಟ್, ಪಾಟ್ ಅಂತ ಅನ್ಲಾಕ್ ಮಾಡ್ತು ನೋಡಿ. ಎಷ್ಟು ಕ್ರಾಸ್ ಆಗಿದ್ರು ಕೂಡ ಎಷ್ಟು ಚೆನ್ನಾಗಿ ಅನ್ಲಾಕ್ ಮಾಡುತ್ತೆ. ಸೊ ಇಂಪ್ರೆಸ್ ಮಾಡ್ತು ನನಗೇನು. ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಮತ್ತು ಬಾಕ್ಸ್ ಒಳಗೆ 33 ವ್ಯಾಟ್ ಚಾರ್ಜರ್ ಕೊಟ್ಟಿದ್ದಾರೆ. ಖುಷಿ ವಿಷಯ, ಅಟ್ಲೀಸ್ಟ್ ಬಾಕ್ಸ್ ಒಳಗೆ 33 ವ್ಯಾಟ್ ಚಾರ್ಜರ್ ಕೊಡ್ತಾ ಇದ್ದಾರೆ ಅಂತ. ಸೊ ಓಕೆ ಅಂತೀನಿ. ಈ ಒಂದು ಬೆಲೆಗೆ ನಂಗೆ ಅನ್ನಿಸ್ತಂಗೆ 5,000 ಸೂಪರ್, ಮತ್ತು 33 ವ್ಯಾಟು ಸೂಪರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು OSನ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ Android 12ನ ಬೇಸ್ ರನ್ ಆಗ್ತಿರುವಂಥ Oxygen OS ಇರುವಂಥದ್ದು. ಈ ಒಂದು OS ನನಗೆ ಯಾಕೋ ಸ್ವಲ್ಪ ಬದಲಾವಣೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಮುಂಚೆ ಇರೋ ಥರ OnePlus Oxygen OS ಇಲ್ಲ. ತುಂಬ ಚೇಂಜಸನ್ನು ಈ ಒಂದು ಫೋನಲ್ಲಿ ಮಾಡಲಾಗಿರುವಂಥದ್ದು. ಲುಕ್ ವೈಸ್ ನನಗೆ ಯಾಕೋ ಇದು ಸ್ಟಾಕ್ ಆ್ಯಂಡ್ರಾಯ್ಡ್ ಅಂತ ಅನ್ನಿಸ್ತಾನೆ ಇಲ್ಲ. ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿ ಅದರಲ್ಲೂ ಕೂಡ ಹಂಗೆ ಅಂದಿದ್ದೆ, ನನಗೆ ಒಂದು OS OnePlus OS ಥರ ಅನ್ನಿಸ್ತಾನೆ ಇಲ್ಲ. ಇಷ್ಟು ದಿನ ನಾವೆಲ್ಲರೂ OnePlus ಫೋನ್ ತೊಗೋತಿದ್ದು ಒನ್ ಆಫ್ ದ ರೀಸನ್ನೇ ಈ ಒಂದು ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ. ಸೊ ಈ ಒಂದು ಫೋನ್ ನನಗೆ ಅಷ್ಟೊಂದು ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಸಿಗ್ತದೆ ಅಂತ ಅನ್ನಿಸ್ತಿಲ್ಲ. ತುಂಬ ಬದಲಾವಣೆಗಳನ್ನು ಈ ಒಂದು ಫೋನಲ್ಲಿ ಮಾಡಲಾಗಿದೆ. ಸೊ ಇದೊಂದು ಬೇಜಾರಾಗುವಂಥ ವಿಷಯ. ಸ್ಮೂತಾಗಂತೂ ಕೆಲಸವನ್ನು ಮಾಡ್ತಾಯಿದೆ, ಎಲ್ಲೂ ಕೂಡ ನನಗೆ ಲ್ಯಾಗ್ ಅಂತಾಗಲಿ ಇಲ್ಲೂ ಅನಿಸಿಲ್ಲ. ತುಂಬ ಸ್ಮೂತಾಗಿರುವಂಥದ್ದು. ಬಟ್ ಆ ಲುಕ್, ಆ ಫೀಲ್ ಇದೆ ಅಲ್ವಾ, ಅದು
ತುಂಬ ಚೇಂಜ್ ಆಗಿದೆ. ಇದೊಂದು ಬೇಜಾರಾಗುವಂಥ ವಿಷಯ ನಂಗೆ ಅನ್ನಿಸ್ದಂಗೆ. ಇನ್ನು ಸ್ಪೀಕರ್ ಬಗ್ಗೆ ಮಾತಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಬಾಟಮ್ ಫೈರಿಂಗ್ ಮೋನೋ ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಮತ್ತು ಜೋರ ಕೂಡ ಕೇಳುತ್ತೆ. ಬಟ್ ಸ್ಟೀರಿಯೋ ಸ್ಪೀಕರ್ ನೀಡಿದ್ರೆ ತುಂಬ ಚೆನ್ನಾಗಿದೆ. ಈ ಬೆಲೆಗೆ ಆರಾಮಾಗಿ ನಿಮಗೆ ಸ್ಟೀರಿಯೋ ಸ್ಪೀಕರ್ ಸಿಗ್ತವೆ. ಮತ್ತು ಈ ಒಂದು ಫೋನಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ, ಮತ್ತು ಬ್ಲೂಟೂತ್ 5.1 ಇರುವಂಥದ್ದು, ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಇದೆ. ಒಂದು ಒಳ್ಳೆಯ ವಿಷಯ ಅಂತ. ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಒಂದು ಫೋನಿಗೆ ಆ್ಯಡ್ ಮಾಡಿದ್ದಾರೆ. ನೀವಾಗಾದರೆ ಕೇಳ್ಬೋದು, ಈ ಒಂದು ಸ್ಮಾರ್ಟ್ ಫೋನನ್ನು ಸುಮಾರು 18,000 to 20,000 ರೂಪಾಯಿ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ಈ ಒಂದು ಸ್ಮಾರ್ಟ್ ಫೋನ್ ಇನ್ನೊಂದು ಹೆಸರಿನಲ್ಲಿ, ಇನ್ನೊಂದು ಕಂಪನಿಯ ಹೆಸರಿನಲ್ಲಿ ಆಲ್ರೆಡಿ ಲಾಂಚ್ ಆಗಿದೆ. ಕೆಲವು ಸಣ್ಣ ಸ್ಪೆಸಿಫಿಕೇಷನ್ನ ಚೇಂಜ್ ಮಾಡಿ ಈ ಒಂದು ಫೋನ್ ಲಾಂಚ್ ಮಾಡಿರುವಂಥದ್ದು. OnePlus ಅಲ್ಲ, ಬೇರೆ ಒಂದು ಕಂಪನಿ ಹೆಸರಲ್ಲಿ ಇದನ್ನು ಲಾಂಚ್ ಮಾಡಲಾಗಿದೆ. ಇದು ಬೇಜಾರಾಗುವಂಥ ವಿಷಯ ನಂಗೆ ಅನ್ನಿಸ್ದಂಗೆ. ನೀವು ಯಾವ ಕಂಪನಿ ಯಾವ ಫೋನ್ ಅಂತ ಗೆಸ್ ಮಾಡಿ ನೋಡಿ ನೋಡೋಣ, ಕಾಮೆಂಟ್ ಮಾಡಿ ನೋಡೋಣ ಯಾವುದಿರ್ಬೋದು ಅಂತ. ಒಟ್ಟಿಗೆ ಆ ಒಂದು ಫೋನ್ ಹತ್ತಿರ ಒಂದು 17-18 ಸಾವಿರಕ್ಕೆ ಲಾಂಚ್ ಆಗಿತ್ತು. ಇದು ಕೂಡ ಅಷ್ಟಕ್ಕೆ ಲಾಂಚ್ ಆಗ್ಬೋದು ಅಂತ ಅನ್ಕೋತೀನಿ. ಸೊ ಇದೊಂದು ಬೇಜಾರು. ಒನ್ಪ್ಲಸ್ ಆಗಿ ಉಳಿದಿಲ್ಲ ನಂಗೆ ಅನ್ನಿಸ್ದಂಗೆ. ಒಟ್ಟಿಗೆ ಚೆನ್ನಾಗಿದೆ ಈ ಒಂದು ಬೆಲೆಗೆ, ಬಟ್ ಅದೇ ಫೋನ್ ಆಗಿರೋದ್ರಿಂದ ಸ್ವಲ್ಪ ಬೇಜಾರಾಯ್ತು ನನಗೆ. ಒಟ್ಟಿಗೆ ಫೋನ್ ಅಂತ ಈ ಒಂದು ಬೆಲೆಗೆ ಓಕೆ ನಂಗೆ ಅನ್ನಿಸ್ದಂಗೆ ಒಂದು 17,000ಕ್ಕೆ ಲಾಂಚ್ ಮಾಡ್ಬೋದು ಅಂತ ಅನಿಸುತ್ತೆ. ಒಂದು ಸ್ಪೆಸಿಫಿಕೇಷನ್ ನೋಡಿ. ಇನ್ ಕೇಸ್ 17ಕ್ಕೆ ಲಾಂಚ್ ಆಗಿಲ್ಲ ಅಂತಂದರೆ ತೊಗೊಳೋದಕ್ಕೆ ಹೋಗ್ಬೇಡಿ. ಸೊ ಅದಕ್ಕಿಂತ ಕಡಿಮೆಗೆ ಲಾಂಚ್ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದು. 17-18ಕ್ಕೆ ಆಗ್ಬೋದು ನಂಗೆ ಅನ್ನಿಸ್ದಂಗೆ. ಸೊ ಇದಿಷ್ಟು ಈ ಒಂದು ಸ್ಮಾರ್ಟ್ ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಬೇರೆ ದಯವಿಟ್ಟು ಕಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ